ಕುಮಾರಸ್ವಾಮಿ ಅವರೀಗ ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡಿರೋದ್ರಿಂದ ಆ ಮಾತು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರೀಗ ಅದನ್ನ ಮಾತು ಹೇಳಲೇಬೇಕು. ಮೊದಲು ಅವ್ರ ತಂದೆಯವ್ರು ಏನು ಹೇಳಿದ್ರು ಅಂತ ಜ್ಞಾಪಿಸ್ಕೊಳ್ಳಿ. ನಾನು ಮುಸಲ್ಮಾನಾಗಿ ಹುಟ್ಟಬೇಕು ಮುಂದಿನ ಜನ್ಮ ಅಂತಿದ್ರೆ ಅಂತೇಳಿ ಹೇಳಿದ್ದನ್ನು ಮರ್ತುಬಿಟ್ಟು ಅವ್ರಿಗೆ ಕುಮಾರಸ್ವಾಮಿ ಅಂತ ಕಾಣಿಸ್ತದೆ. ಕುಮಾರಸ್ವಾಮಿ ಅವರು ಏನೋ ಈ ಬೆಂಕಿ ಎತ್ಕೊಂಡಿರ್ತಕ್ಕಂಥ ಶೆಡ್ಡಲ್ಲಿ ಇದನ್ನ ಇರಿಯೋದು ಬೇಡ, ಕಡ್ಡಿ ಇರಿಯೋದು ಬೇಡ ಅಂತ ಹೇಳಿ ಅವ್ರಿಗೆ ಎಲ್ಲಿ ನಡೆದ್ರು ಕೂಡ ತಪ್ಪು ಮಾಡೋದು ತಪ್ಪೆ. ಅದು ಕುಮಾರಸ್ವಾಮಿ ಅವರು ಇದನ್ನ ಈ ವಿಚಾರದಲ್ಲಿ ಬೆಳೆ ಬೇಯಿಸ್ಕೊಳ್ಳೋದು ತಪ್ಪು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲೆಲ್ಲ ಅವರೇ ಓಲೈಸಕ್ಕೆ ಹೊಂಟಿರ್ಲಿಲ್ವಾ, ಎಲ್ಲ ಮುಸಲ್ಮಾನ್ ಬಂದವ್ರನ್ನ ಓಲೈಸಕ್ಕೆ ಹೊಂಟಿರ್ಲಿಲ್ವಾ ಅವರು? ಇಲ್ಲಿ ಮುಸಲ್ಮಾನರು ಹಿಂದೂ ಅನ್ನೋ ಪ್ರಶ್ನೆ ಅಲ್ಲ. ಎಲ್ಲೂ ಕೂಡ ಇಂಥ ಘಟನೆಗಳಾಗಬಾರ್ದು. ಯಾವುದೇ ಧರ್ಮಕ್ಕಾಗಲಿ, ಅವ್ರ ಧರ್ಮಕ್ಕೂ ಅಪಚಾರ ಆಗಬಾರ್ದು, ಹಿಂದೂ ಧರ್ಮಕ್ಕೂ ಅಪಚಾರ ಆಗಬಾರ್ದು. ಆ ರೀತಿ ನಾವು ಹಿಂದ್ಲಿಂದನೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದನ್ನ ಪಾಲಿಸ್ಕೊಂಡು ಹೋಗ್ಬೇಕು. ಯಾವ ಧರ್ಮದವ್ರು ತಪ್ಪು ಮಾಡಿದ್ರು ಕೂಡ ಅದು ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು. ಮುಂದೆ ಈ ರೀತಿ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸ್ತದೆ. ಗಣೇಶ ಚತುರ್ಥಿ ನಡೀತಾ ಇದೆ, ಸೂಕ್ಷ್ಮವಾಗಿರುತ್ತೆ, ಮೆರವಣಿಗೆಗಳು ಇರ್ತವೆ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಮುಂಚೆ ತೆಗೆದುಕೊಂಡು ಇಂಥ ಘಟನೆಗಳಾಗಲಿಲ್ಲ. ಸರ್ಕಾರ ಅಂದ್ರೆ ನಿಮ್ಮ ಉದ್ದೇಶ ಸರ್ಕಾರನೇ ಮಾಡಿಸೈತೆ ಅನ್ನಂಗ ನೀವು ಮಾತಾಡೋದು? ಕಟ್ಟುನಿಟ್ಟಿನ ಕೇಳಿ, ಕೆಲವು ಪ್ರದೇಶಗಳನ್ನ ಸರ್ಕಾರ ಗುರುತಿಸಿದೆ. ಎಲ್ಲಿ ಸಾಮಾನ್ಯವಾಗಿ ಈ ತರ ಕೋಮಗಲಭೆಗಳಾಗ್ತವೆ ಅಂತಕ್ಕಂಥ ಪ್ರದೇಶದಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾರೆ. ಈಗ ನನ್ನ ಕ್ಷೇತ್ರದಲ್ಲಿ, ಮಾಗಡಿ ಕ್ಷೇತ್ರದಲ್ಲಿ ನಾವೆಲ್ಲ ಅಣ್ಣ ತಮ್ಮದಿರಂತೆ ಇದ್ದೀವಿ. ಇಲ್ಲ ಅವಶ್ಯಕತೆ ಇಲ್ಲ. ಅವ್ರ ಪಾಡ್ಗೆ ಅವ್ರ ಕೆಲಸ ಮಾಡ್ಕೊಂತಾರೆ. ಈ ಮುಸಲ್ಮಾನ್ ಬಾಂಧವರು ಅವ್ರ ಕೆಲಸ ಮಾಡ್ಕೊಂತಾರೆ, ನಮ್ಮ ಹಿಂದೂಗಳು ಇವ್ರ ಕೆಲಸ ಮಾಡ್ಕೊಂತಾರೆ. ಅವ್ರವ್ರ ಧರ್ಮನ ಅವ್ರು ಗೌರವಿಸ್ಕೊಂಡು ಅವ್ರವ್ರ ಹಬ್ಬನ ಆಚರಣೆ ಮಾಡ್ತಾರೆ. ಈಗ ಮಾಗಡಿನಲ್ಲಿ ಅಂತ ವಾತಾವರಣ ಯಾವತ್ತೂ ನಿರ್ಮಾಣ ಆಗೇ ಇಲ್ಲ. ನಾಳೆ ಆಕಸ್ಮಿಕವಾಗಿ ಆಗ್ಬೋದೇನೋ. ಸರ್ಕಾರ ಅದಕ್ಕೆ ಮುಂದಾಲೋಚನೆ ಮಾಡ್ಬೇಕು. ಸರ್ಕಾರ ಅದನ್ನ ಕ್ರಮ ತಗೊಳ್ತದೆ. ಬಟ್ ನಾಗಮಂಗಲದಲ್ಲಿ ಇಂಥ ಘಟನೆ ಯಾವಾಗಲೂ ಕೂಡ ಆಗಿರಲಿಲ್ಲ. ಇದು ಆಗಬಾರ್ದಾಗಿತ್ತು, ಆಗಿದೆ. ಮಾಡಿರೋರು ತಪ್ಪು ಮಾಡಿರೋರು ಶಿಕ್ಷೆ ಅನ್ಬೋದು. ಸರ್, ಮೊದಲೆಲ್ಲ ಕರಾವಳಿ ಭಾಗದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಆಗ್ತಾ ಇತ್ತು. ಹಳೆ ಮೈಸೂರು ಭಾಗದಲ್ಲಿ ಈ ರೀತಿಯ ಪ್ರಕರಣಗಳು ಆಗ್ತಾ ಇರಲಿಲ್ಲ. ಇತ್ತೀಚೆಗೆ ಬೆಳವಣಿಗೆಗಳು ಆಗ್ತಾ ಇದೆ ಸರ್. ಮಂಡ್ಯದಲ್ಲಿ ಪ್ರಕರಣ ಆಯ್ತು, ಈಗ ಈ ಪ್ರಕರಣ ಯಾಕೆ ಸರ್? ಇದನ್ನ ಯಾರು ಕೂಡ ನಾವು ಅದನ್ನ ಬೆಂಬಲಿಸಲ್ಲ. ನಾವು ಈಗಾಗಲೇ ಹೇಳಿದೀವಲ್ಲ, ಎಲ್ಲರೂ ಅವ್ರವ್ರ ಧರ್ಮ ಅವ್ರವ್ರ ದೊಡ್ಡದು, ಅವ್ರವ್ರ ಧರ್ಮ ಅವ್ರವ್ರು ಗೌರವಿಸಬೇಕು. ಬೇರೆ ಧರ್ಮದವ್ರ ಮೇಲೆ ಈ ರೀತಿ ಮಾಡ್ತಕ್ಕಂಥದ್ದು ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಎಲ್ಲೂ ಏನೂ ಆಗಿಲ್ಲ. ಒಂದೊಂದ್ ಕಡೆ ಹಿಂಗೆ ಆಗ್ತವೆ, ಆಕಸ್ಮಿಕವಾಗಿ ಆಗ್ತಕ್ಕಂಥ ಘಟನೆಗಳು. ಅದನ್ನೇ ನೀವು ಮಾಧ್ಯಮದವರು ಅಲ್ಲಂಗಾಗಿದೆ, ಇಲ್ಲಿ ಹಿಂಗಾಗಿದೆ, ಕರಾವಳಿಲಿ ಆಯ್ತಿತ್ತು, ಈಗ ಇಲ್ಲಿ ಶುರು ಆಗದೆ ಅಂತ ಹೇಳೋದು ಬೇಡ. ದಯಮಾಡಿ ನಮ್ಮ ಭಾಗದಲ್ಲಿ ನಾವೆಲ್ಲ ಅಣ್ಣ ತಮ್ಮದಿರಂತ ಇದ್ದೀವಿ, ಹಂಗೆ ಮುಂದೆನೂ ಕೂಡ ಇರ್ತೀವಿ. ಆಹಾರ ಆಗಿದೆ ಸರ್. ಕಾಂಗ್ರೆಸ್ ಓಲೈಕೆ ರಾಜಕಾರಣದಿಂದ ಇಂಥ ಪರಿಸ್ಥಿತಿ ಬಿಜೆಪಿಗೆ ಏನು ಆಹಾರ ಆಗಿದೆ? ಹಂಗಾರೆ ಹಿಂದೂ ಮುಸಲ್ಮಾನ್ ವಿರೋಧಿಗಳ ಬಿಜೆಪಿಯವರು? ಯಡಿಯೂರಪ್ಪನವರು ಟೋಪಿ ಹಾಕೊಂಡು ಬಿರಿಯಾನಿ ತಿಂದಿದ್ದು ನೋಡಿಲ್ವಾ? ಜಗದೀಶ್ ಶೆಟ್ಟರ್ ಹೋಗಿದ್ದು ನೋಡಿಲ್ವಾ? ಶೋಭಾ ಕರಂದ್ಲಾಜೆ ಅವರು ಮಸೀದಿಗೆ ಹೋಗಿ ಬಂದಿರೋದು ನೋಡಿಲ್ವಾ? ಸುಮ್ಮನೆ ಇವೆಲ್ಲ ವೋಟ್ ನಾಸೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಗಿಮಿಕ್ಗಳು. ಬಿಜೆಪಿ ಅವ್ರಿಗೂ ಸದ್ಯ ಇಂಥವು ಕಾಯ್ತಾ ಇರ್ತಾರೆ. ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅವ್ರ ಮತ ಕೇಳ ಅಭ್ಯಾಸನೇ ಇಲ್ಲ. ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತು ಸಮಾಜದಲ್ಲಿ ಈ ತರ ಕೆಟ್ಟ ಪರಿಸ್ಥಿತಿಯನ್ನ ಉಪಯೋಗ ಪಡ್ಕೊಳ್ಳಿಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಬಹುಶಃ ನಮ್ಮ ರಾಜ್ಯದ ಜನ ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ನಾವೆಲ್ಲ ಅಣ್ಣ ತಮ್ಮದಿರಂತೆ ಇದ್ದೀವಿ, ಮುಂದೆನೂ ಕೂಡ ಇರ್ತೀವಿ. ಯಾರೇ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು. ಅದಕ್ಕೆ ನಾವು ಕೂಡ ಇದೇ ಜಾಗದಲ್ಲಿ ಸಣ್ಣದಾಗಿ ನಡೆದಿಲ್ಲ, ಈ ಬಾರಿ ದೊಡ್ಡದಾಗಿ ನಡೆದಿದೆ. ಮೊದಲು ಎಚ್ಚರಿಕೆ ವಹಿಸಿದ್ರೆ ಇದನ್ನ ನಿಯಂತ್ರಣ ಮಾಡಬಹುದಿತ್ತು ಅಂತ ಹೇಳಿ ಮಾಜಿ ಎಂಎಲ್ಎಗಳು ಕೂಡ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಸರ್ಕಾರದ ವೈಫಲ್ಯನೇ ಇದಕ್ಕೆ ಕಾರಣ ಅಂತ. ಎಲ್ಲದಕ್ಕೂ ಕಾರಣ ಸರ್ಕಾರದ ವೈಫಲ್ಯನೇ. ಒಳ್ಳೇದು ಮಾತ್ರ ಏನು ಹೇಳಲ್ಲ ಅವರು. ಒಳ್ಳೆ ಕೆಲಸ ಮಾಡೋದೇನೋ ಹೇಳವ್ರ? ಇಂಥ ಸಣ್ಣ ಪುಟ್ಟ ಘಟನೆಗಳನ್ನ ಆಧರಿಸಿ ಈ ಸರ್ಕಾರನೇ ಹೊಣೆ ಅಂತೇಳಿ ಹೇಳ್ತಾರೆ. ನಾವು ಹೊಣೆ ಹೊರಲೇಬೇಕು, ಸಹಜ. ನಾವು ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಇದ್ರ ಹೊಣೆ ಹೊರಲೇಬೇಕು. ಮುಂದಿನ ದಿವಸದಲ್ಲಿ ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತಗೊಂತಾರೆ. ಈಗ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಈ ಒಂದು ಕೋಮು ಗಲಭೆಗಳಿಗೆ ಕೆರಗೋಡು ಮತ್ತೆ ನಾಗಮಂಗಲ ರಾಜಕೀಯ ಪ್ರೇರಿತ, ರಾಜಕೀಯ ಪಿತೂರಿ ಇದೆ ಅಂತ ಅನ್ಸುತ್ತಾ ಅಂತ ನಾನು ಹೇಳಿಲ್ವಾ? ನಮ್ಮ ಮಾಜಿ ನಾಯಕರ ಮಾತು ಸ್ಟೇಟ್ಮೆಂಟಾ? ಇಂಥದ್ರಲ್ಲಿ ಮಾಜಿ ನಾಯಕರು ಗೌರವಯುತವಾಗಿರುವಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು. ಅವರೇ ಪ್ರಚೋದನೆ ಬರತಕ್ಕಂಥ ರೀತಿಯಲ್ಲಿ ಏನೋ ಮುಸಲ್ಮಾನರನ್ನೇ ಓಲೈಸ್ತಾರೆ ಇವರು ಅಂತಕ್ಕಂಥ ರೀತಿಯಲ್ಲಿ, ಆ ರೀತಿಯಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವರಂತವ್ರು ಇಂಥ ಹೇಳಿಕೆ ಕೊಟ್ಟಾಗಲೇ ಇವೆಲ್ಲ ಪ್ರಚೋದನೆ ಜಾಸ್ತಿ ಆಯ್ತದೆ.